ಗೋವಿಂದ ಇಲ್ಲ ಇವನಿ ಕಣ್ಣಣ್ಣು. ಏನೇನು ಸಿಗುತ್ತಣ್ಣ? ಓಹ್, ಫುಲ್ ಲಿಸ್ಟ್ ಆಯ್ತಾ? ಶ್ರೀ ಮಲ್ಲಿಕಾರ್ಜುನ ಚುರುಮುರಿ ನಿಪ್ಪಟ್ಟು ಚುರುಮುರಿ 30, ನಿಪ್ಪಟ್ಟು ಮಸಾಲ, ಕಾಂಗ್ರೆಸ್ ಮಸಾಲ, ಹೆಸರುಬೇಳೆ, ಸ್ಪೆಷಲ್ ಚುರುಮುರಿ, ಬಾಳೆ ದಿಂಡು, ಟೊಮೊಟೊ ಸ್ಪೈಸಸ್ಸು, ಸೌತೆಕಾಯಿ ಸ್ಪೈಸಸ್ಸು, ದಹಿ ಪೂರಿ, ಮೊಳಕೆ ಕಾಳು, ನಿಪ್ಪಟ್ಟು ಚೂರು, ಚಿಪ್ಸ್ ಮಸಾಲೆ, ಸುಕ್ಕ ಪೂರಿ, ಬೋಟಿ ಮಸಾಲ, ಮಾವಿನಕಾಯಿ ಮಸಾಲ. ಇಷ್ಟು ಐಟಮ್ ಸಿಗುತ್ತೆ ನೋಡಿ. ನಾವು ಡಯಟಲ್ಲಿರೋರು ಇದರಲ್ಲಿ ಅರ್ಧಕ್ಕರ್ಧ ತಿನ್ನೋಕ್ಕಾಗಲ್ಲ. ಬಟ್ ಆದರೆ ಟೊಮೊಟೊ ಸ್ಲೈಸು, ಈ ಹೆಸರುಬೇಳೆ, ಇದು ಆದಮೇಲೆ ಇನ್ನೇನು ತಿನ್ಬೋದು, ಮೊಳಕೆ ಕಾಳನ್ನು ತಿನ್ಬೋದು. ಮಿಕ್ಕಿದ್ದು ಯಾವುದು ಸ್ವಲ್ಪ ತಿನ್ನೋಕ್ಕೆ ಕಷ್ಟ ಆಗ್ಬೋದು. ನಮ್ಮ ಐಟಮಲ್ಲಿ ರೆಡಿ ಆಯ್ತೈತೆ. ಸೌತೆಕಾಯಿ ಸ್ಲೈಸ್. ಹೊಟ್ಟೆ ಹಸಿತದೆ ಗುರು. ಡಯಟನ್ನು ಶುರು ಮಾಡಿದ್ಮೇಲೆ ಅದೇನೋ ಗೊತ್ತಿಲ್ಲ, ದಿನಕ್ಕೊಂದು 3 ಸತಿ ಅಲ್ಲ 4 ಸತಿ 5 ಸತಿ ತಿಂದಿದ್ದೀವಿ. ತಿನ್ನಬೇಕು ಅನ್ನಿಸ್ತದೆ. ಈಗ ತಾನೇ ಪಪಾಯ ತಿಂದೆ, ಪೈನಾಪಲ್ ತಿಂದೆ, ಮತ್ತು ಈಗ ಹೊಟ್ಟೆ ಹಸಿತಾ ಇದೆ. ಸೌತೆಕಾಯಿ ಸ್ಲೈಸ್ ಇದು ಸ್ನ್ಯಾಕ್ಸ್. ಎಲ್ಲ ಸಂಜೆ ಮೇಲೆ ಸ್ನ್ಯಾಕ್ಸ್ ತಿಂದರೆ ನಾನು ಮಧ್ಯಾಹ್ನಕ್ಕೆ ತಿಂತಾಯಿದ್ದೀನಿ. ಯಾಕಂದರೆ ನಾನು ಅದೇನೋ ಇಂಗ್ಲೀಷಲ್ಲಿ ಹೇಳ್ತಾರಲ್ಲ ಫುಡ್ಡಿ ಅಂತ. ನಾನು ಹೊಟ್ಟೆ ಬಾಕ ತಿಂಡಿ ಪೋತ. ನನಗೇನಾದ್ರು ತಿಂತಾನೆ ಇರಬೇಕು ಅನ್ನಿಸ್ತಾ ಇರುತ್ತೆ. ಇಲ್ಲ ಅಂತಂದರೆ ನಾನು ಕೇಳಿದ್ರು ನಾನು ಹೊಟ್ಟೆ ಕೇಳಲ್ಲ. ಅದಕ್ಕೆ ಅಂದ್ಬಿಟ್ಟು ಸೌತೆಕಾಯಿ ಸ್ಲೈಸು. ಅಲ್ಲಿ ಕಾಣಿಸ್ತಾ ಇತ್ತಲ್ಲ ಅದೇ ಪುಟ್ಟ ಅಂಗಡಿ. ಈ ಪುಟ್ಟ ಅಂಗಡಿ ಎಲ್ಲ ಐತೆ ಅಂತಂದರೆ ಈ ಸರಸ್ವತಿಪುರಮಿಂದ ಟಿ.ಕೆ. ಲೇಔಟ್ಗೆ ಹೋಗೋ ದಾರಿಲಿ ಶ್ರೀ ಹರನಾರಾಯಣ ಸೋಮನಿ ಡಿ.ಎಡ್ ಕಾಲೇಜ್ ಅಂತ ಒಂದು ಐತೆ. ಅಲ್ಲೇ ಪಕ್ಕದಲ್ಲೇ ಒಂದು ತಳ್ಳಗಡೆಯಲ್ಲಿ ನಿಲ್ಸ್ಕೊಂಡು ನಿಂತವ್ರೆ. ಎಲ್ಲ ಕಡಿಮೆ ರೇಟು, ಅಫೋರ್ಡಬಲ್ ಅಂತೇನು ಅಂತಾರಲ್ಲ, ಕಡಿಮೆ ರೇಟು. 30 ರೂಪಾಯಿ 40 ರೂಪಾಯಿ ಮೇಲೆ ಯಾವುದು ಅದಕ್ಕಿಂತ ಜಾಸ್ತಿ ದುಡ್ಡು ಇನ್ಯಾವುದೂ ಇಲ್ಲ. ನಿಮ್ಗೇನಾದ್ರು ಅದಕ್ಕಿಂತ ಕಾಸ್ಟ್ಲಿದು ಬೇಕು ಅಂದರೆ ಅದಕ್ಕೇನೆ 30 ರೂಪಾಯಿಗೆ 60 ರೂಪಾಯಿ ಕೊಡ್ಬೋದು, 40 ರೂಪಾಯಿಗೆ 80 ರೂಪಾಯಿ ಕೊಟ್ಟು ತಿನ್ಬೋದು. ಆಮೇಲೆ ಹೇಳ್ಬೋದು ಸಕ್ಕತ್ತಾಗಿದೆ. ಬನ್ನಿ ಪರಿಚಯ ಮಾಡ್ಕೊಡ್ತೀನಿ. ಅಂಗಡಿ ನೋಡಿದ್ರೆ ಸಕ್ಕತ್ತಾಗಿದೆ. ಒಂದು ಕ್ಷಣ ಹೋಗಿಗೆ ಮುಂದೆ ಬರೋ ಬೈ ಬರಲ್ಲ, ಅಷ್ಟು ಸ್ಪೀಡ್ ಇದೆ. ಸಕ್ಕತ್ತ ವಂಡರ್ಫುಲ್ ಇದೆ. ಬನ್ನಿ ಒಮ್ಮೆ ಭೇಟಿ ಕೊಡಿ, ನೋಡಿ ತೋರಿಸ್ತೀನಿ. ಇಲ್ಲ ಡಯಟಲ್ಲಿ ಇದ್ದವ್ರು ಇದನ್ನೆಲ್ಲ ತಿನ್ಬಾರ್ದು ಅಂತ ನಾನಂತೂ ತಿಂದಾಗ್ತಾ ಇದ್ದೀನಿ. ಬೆಳಗ್ಗೆ ಒಂದು 1/4 ಗಂಟೆ ವರ್ಕೌಟ್ ಜಾಸ್ತಿ ಮಾಡಿಬಿಡ್ತೀನಿ. ಉಪವಾಸ ಅಂತೂ ಇರೋಲ್ಲಪ್ಪ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ. ಸೌತೆಕಾಯಿ ಸ್ಲೈಸ್ ತಿಂದಿದ್ದಾಯಿತು, ಏನು ಬಾಡಿಗೆ ಇಲ್ಲ. ಇನ್ನೇನು ಮಾಡೋದು, ಒಂದು 10 ನಿಮಿಷ ಆರಾಮಾಗಿ ಮಲ್ಕೊಳ್ಳೋದು. ತೇಜಸ್ವಿ ಲೋಕ ಹೈ ಹಮಾರೆ ಪಾಸ್. ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ.